Good morning dear students, welcome back. So this is my third video on wave optics. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ ಸೆಕೆಂಡ್ PUC ಫಿಸಿಕ್ಸ್ ಅನ್ನು ಪಾಠ ಮಾಡ್ತಾ ಇದ್ದೀನಿ. ಇಂದಿನ ಎರಡು ವಿಡಿಯೋದಲ್ಲಿ ವೇವ್ ಫ್ರಂಟ್ ಬಗ್ಗೆ, ವೇವ್ ಲೆಟ್ಸ್ ಬಗ್ಗೆ, ಹೈಗನ್ಸ್ ವೇವ್ ಥಿಯರಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಆ ವೇವ್ ಫ್ರಂಟ್ ಅನ್ನು ಉಪಯೋಗಿಸ್ಕೊಂಡು ಹೌ ಟು ಎಕ್ಸ್ಪ್ಲೈನ್ ಲಾಸ್ ಆಫ್ ರಿಫ್ರಾಕ್ಷನ್ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ಲಾಸ್ ಆಫ್ ರಿಫ್ರಾಕ್ಷನ್ sin I by sin R is equal to n2 by n1 ಅದನ್ನು ಸ್ನೆಲ್ಸ್ ಲಾ ಅಂತ ಕೂಡ ಕರೀತಾರೆ. ಅದನ್ನು ಹೆಂಗೆ ಡಿರೈವ್ ಮಾಡೋದು ಅಂತ ಇಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಈಗ ಈ ವಿಡಿಯೋದ ಮೂಲಕ ಐ ವಿಲ್ ಟೇಕ್ ಅಪ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ರಿಫ್ಲೆಕ್ಷನ್. ಈಗ ಲೈಟ್ ಅಂದ ಮೇಲೆ ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಇವೆಲ್ಲ ಬರ್ತಾ ಹೋಗ್ತವೆ. ವೇವ್ ಥಿಯರಿಯಿಂದ ಕೆಲವೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಆಗಲೇ ಈ ರಿಫ್ರಾಕ್ಷನ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ರಿಫ್ಲೆಕ್ಷನ್ ಕಡೆಗೆ ಹೋಗೋಣ. ರಿಫ್ಲೆಕ್ಷನ್ ಕಡೆ ಹೋಗೋ ಮುಂಚಿತವಾಗಿ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಪಾಯಿಂಟ್ ಅನ್ನು ಹೇಳಿದ್ದೆ. ಏನಪ್ಪ ಅಂದರೆ ರಿಫ್ರಾಕ್ಷನ್ ವೆನ್ ರೇ ಎಂಟರ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ. ಅದೇ ರಿಫ್ರಾಕ್ಷನ್ ಫ್ರಮ್ ರೇ ಎಂಟರ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಕೂಡ ಇದೆ. ಅಂದರೆ ರೇರರ್ ಇಂದ ಡೆನ್ಸರ್, ಡೆನ್ಸರ್ ಇಂದ ರೇರರ್, ಅದೆರಡನ್ನು ಹೇಳಿ ಮುಂದೆ ಹೋಗ್ತೀನಿ. ನೋಡಿ ಮಕ್ಕಳೇ, ಇದು ಮೀಡಿಯಂ, ಲೈನ್ ಸೆಪರೇಟಿಂಗ್ ದ ಮೀಡಿಯಂ, ಒನ್ ಮೀಡಿಯಂ ಅಂಡ್ ಅನದರ್ ಮೀಡಿಯಂ. ಈಗ ಇದನ್ನು ರೇರರ್ ಅಂದ್ಕೊಳ್ಳೋಣ, ಇದು ಕೆಳಗಡೆ ಇರೋದು ಡೆನ್ಸರ್ ಅಂದ್ಕೊಳ್ಳೋಣ. ಅಂದರೆ ಇದ್ರ ಮೇಲೆಲ್ಲ ಗಾಳಿ ಇದೆ, ಇಲ್ಲಿ ಕೆಳಗಡೆ ಎಲ್ಲ ಗ್ಲಾಸೋ ನೀರೋ ಏನೋ ಇದೆ. ಒಂದು ಬೀಕರನ್ನು ತಗೊಂಡಿದ್ರೆ ಆ ಬೀಕರಲ್ಲಿ ನೀರಿದೆ, ಆ ನೀರಿನ ಸರ್ಫೇಸ್, ಅದು ನೀರಿನ ಸರ್ಫೇಸು, ಮೇಲ್ಭಾಗ ಎಲ್ಲ ಗಾಳಿ ಇರುತ್ತೆ, ಕೆಳಗಡೆ ಎಲ್ಲ ನೀರಿರುತ್ತೆ, ಆ ಥರ. ಅದೊಂದು ಗ್ಲಾಸ್ ಸ್ಲ್ಯಾಬನ್ನು ತಗೊಂಡಿದ್ದೀರಾ, ಗ್ಲಾಸ್ ಸ್ಲ್ಯಾಬನ್ನು ಸರ್ಫೇಸನ್ನು ಅದು ಬೌಂಡ್ರಿ ಅಂತ ಇಟ್ಕೊಳ್ಳಿ, ಅದರ ಮೇಲ್ಗಡೆ ಇರೋದು ಗಾಳಿ, ಕೆಳಗಡೆ ಇರೋದು ಗ್ಲಾಸ್, ಈ ಥರ. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಇದನ್ನು ನಾರ್ಮಲ್ ಅಂತ ಕರಿತೀವಿ. ಸೊ ಇದು ರೇರರ್ ಮೀಡಿಯಂ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ n1 ಅಂತ ಬರಿತೀನಿ. ಇದು ಡೆನ್ಸರ್ ಮೀಡಿಯಂ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು n2 ಅಂತ ಬರಿತೀನಿ. ಹೀಗೆ ರೇ ಬಂದರೆ ಇನ್ಸಿಡೆಂಟ್ ರೇ ಈ ಥರ ಇರುತ್ತೆ. ಅದು ಹೀಗೆ ಸ್ಟ್ರೈಟಾಗಿ ಹೋಗೋದಿಲ್ಲ, ಹೀಗೆ ಬೆಂಡ್ ಆಗುತ್ತೆ. ಅಂದರೆ ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದಿ ನಾರ್ಮಲ್. ಈ ಕೇಸಲ್ಲಿ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆಂಗಲ್ ಆಫ್ ರಿಫ್ರಾಕ್ಷನ್. n1 sin I ಈಸ್ ಈಕ್ವಲ್ ಟು n2 sin R ಅಂತ ನೆನ್ನೆ ಇಂದಿನ ವಿಡಿಯೋದಲ್ಲಿ ಡಿರೈವ್ ಮಾಡಿದ್ದೀವಿ. ಈಗ ರೇರರ್ ಟು ಡೆನ್ಸರ್ ಹೋದರೆ ರೇ ವಿಲ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಒಂದು ವೇಳೆ ಇದೇ ಡೆನ್ಸರ್ ಆಗಿ ಇದೇ ರೇರರ್ ಆಗಿದ್ರೆ ಏನಾಗುತ್ತೆ ನೋಡೋಣ. ರಿಫ್ರಾಕ್ಷನ್ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ನಿಮಗೆ ಗೊತ್ತಿರೋ ಹಂಗೆ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಸಪೋಸ್ ಇಫ್ ಇಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಈಗ ನಾನು ಆ ಕೇಸನ್ನು ತಗೋತೀನಿ. ಅದನ್ನೇನು ಪ್ರೂಫ್ ಏನು ಕೇಳೋದಿಲ್ಲ, ಬಟ್ ಗೊತ್ತಿರಲಿ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ದಿಸ್ ಈಸ್ ದ ಮೀಡಿಯಂ, ದ ಲೈನ್ ಸಪರೇಟಿಂಗ್ ದ ಮೀಡಿಯಂ, ಟೂ ಮೀಡಿಯಂ 1 ಆ್ಯಂಡ್ ಮೀಡಿಯಂ 2. ಈಗ ನಾನೇನು ಮಾಡ್ತೀನಿ, ಮೇಲ್ಗಡೆ ಪೋರ್ಷನ್ನನ್ನು ಡೆನ್ಸರ್ ಅಂತ ತಗೋತೀನಿ, n2 ಅಂತ ತಗೋತೀನಿ. ಕೆಳಗಡೆ ಪೋರ್ಷನನ್ನು n1 ರೇರರ್ ಅಂತ ತಗೋತೀನಿ. ಸೊ ಇದು ರೇರರ್ ಮೀಡಿಯಮ್, ಇದು ಡೆನ್ಸರ್ ಮೀಡಿಯಂ ಅಂತ ಇಟ್ಕೊಳ್ಳೋಣ. ಓಕೆ, ಇದಕ್ಕೆ ಒಂದು ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡಿದರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ನಾರ್ಮಲ್. ಓಕೆ, ಸೊ ಇವಾಗ ರೇ ಆಫ್ ಲೈಟ್ ಹೀಗೆ ಬಂದ್ಬಿಟ್ಟು ಅದು ಹಿಂಗೆ ಬೆಂಡ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಸೊ ಇದನ್ನು ಡಾಟೆಡ್ ಲೈನಲ್ಲಿ ತೋರಿಸ್ಬಿಡ್ತೀನಿ. ಸೊ ದಿಸ್ ಈಸ್ ದ ಇನ್ಸಿಡೆಂಟ್ ರೇ. ವೇವ್ ಫ್ರಂಟ್ ಅಲ್ಲ ಇದು, ವೇವ್ ಫ್ರಂಟ್ ಅನ್ನು ಸಾಲಿಡ್ ಲೈನಲ್ಲಿ ತೋರಿಸ್ತೀನಿ. ದಿಸ್ ಈಸ್ ದ ಇನ್ಸಿಡೆಂಟ್ ಡೈರೆಕ್ಷನ್. ಇದರ ವೇವ್ ಫ್ರಂಟು ಯಾವುದಾದ್ರು ಒಂದು ಪಾಯಿಂಟಲ್ಲಿ ಬರೆಯೋಣ. ಈ ಪಾಯಿಂಟಲ್ಲೇ ಬರಿತೀನಿ. ಎಲ್ಲಿ ಬೇಕಾದ್ರೂ ಬರಿಬೋದು ನೀವು. ಒಂದು ರೇ ಅಂದಮೇಲೆ ನೀವು ಎಲ್ಲಿ ಬೇಕಾದರೂ ಬರಿಬೋದು. ನಾನು ಈ ಪೋರ್ಷನ್ ಅನ್ನು ಬರಿತೀನಿ. ಸೊ ದಿಸ್ ಈಸ್ ದ ವೇವ್ ಫ್ರಂಟ್. ಗೊತ್ತಾಗ್ತಿದೆಯಾ ಮಕ್ಕಳೇ? ಎಸ್ ಸರ್. ಸೊ OA ಅಂತ ಕರೆಯೋಣ. ಓಕೆ, ಈಗ ನೋಡಿ, O ಅನ್ನೋದು ಆಲ್ರೆಡಿ ರೇರರ್ ಮೀಡಿಯಂ ಹತ್ರ ಬಂದಿದೆ. ರೇರರ್ ಮೀಡಿಯಂ ಹತ್ರ ಬಂದಿರೋದ್ರಿಂದ ಅಲ್ಲಿಂದ ಹೊರಟಂತ ಸೆಕೆಂಡರಿ ವೇವ್ ಫ್ರಂಟ್, ಆಗಲೇ ಹೇಳಿದ್ದೀನಿ ಹೈಗನ್ ಪ್ರಿನ್ಸಿಪಲ್ ಪ್ರಕಾರ, ಆನ್ ಈಚ್ ವೇವ್ ಫ್ರಂಟ್ ಈಚ್ ಪಾಯಿಂಟ್ ಆನ್ ದ ವೇವ್ ಫ್ರಂಟ್ ಈಸ್ ಎ secondary source, and secondary source will produce what is called wavelet. So similarly, O is a point, A is a point on this wavefront. Anywhere in between also you can take that as a source. ತುಂಬ ಬರೆಯೋದು ಬೇಡ, ಸಾಕು, 2 ಪಾಯಿಂಟ್ ಸಾಕು. ಈಗ O ಅನ್ನೋದು ಒಂದು ಸೋರ್ಸ್. ಎಂಥ ಸೋರ್ಸು? ವರ್ಚುವಲ್ ಸೋರ್ಸ್ ಅಥವಾ ಸೆಕೆಂಡರಿ ಸೋರ್ಸ್. ಸೊ ಅಲ್ಲಿಂದ ಒಂದು ವೇವ್ ಫ್ರಂಟ್ ಹೊರಡುತ್ತೆ ಅಲ್ವಾ? ಎಸ್ ಸರ್, ಹೊರಡುತ್ತೆ. ಹೊರಟು ನಿಧಾನಕ್ಕೆ ಹೋಗುತ್ತಾ, ಫಾಸ್ಟಾಗಿ ಹೋಗುತ್ತಾ? ಸರ್ ನಮಗೆ ಏನು ಗೊತ್ತಾಗುತ್ತೆ ನೋಡಿ, O ಅನ್ನೋದು ಆಲ್ರೆಡಿ ರೇರರ್ ಮೀಡಿಯಂಗೆ ಎಂಟರ್ ಆಗ್ತಾ ಇದೆ. ರೇರರ್ ಮೀಡಿಯಮಲ್ಲಿ ವೆಲಾಸಿಟಿ ಜಾಸ್ತಿ ಅಂತ ಹೇಳಿದ್ದೀನಿ. ಹಾಗಾಗಿ ಇಲ್ಲಿಂದ ಹೊರಟಂಥ ವೇವ್ ಫ್ರಂಟು ತುಂಬ ಜೋರಾಗಿ, ಫಾಸ್ಟಾಗಿ ತುಂಬ ದೂರಕ್ಕೆ ಹೋಗುತ್ತೆ. ಅಂದರೆ ಇಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡುತ್ತೆ. ಹೌದಾ? ಅದು ಎ ಇಂದ ಹೊರಟಂಥ ವೇವ್ ಫ್ರಂಟು ತುಂಬ ದೂರ ಹೋಗೋದಿಲ್ಲ, ಕಡಿಮೆ ಡಿಸ್ಟೆನ್ಸ್ ಹೋಗಿರುತ್ತೆ. ನೋಡಿ, ಇದು ಡಿಸ್ಟೆನ್ಸು,
ಇದಕ್ಕೆ ಇದು ಡಿಸ್ಟೆನ್ಸ್, ಗೊತ್ತಾಗ್ತಿದೆಯಾ? ಈಗ ಇದ್ರ ಮೇಲೆ ಎಲ್ಲಾದರೂ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ, ಇಲ್ಲೆಲ್ಲಾದರೂ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಓಕೆ, ಆ 2 ಮಾರ್ಕನ್ನು ಜಾಯಿನ್ ಮಾಡಿದರೆ ಏನು ಸಿಗುತ್ತೆ? ಓಕೆ, 2 ಮಾರ್ಕ್ಗಳನ್ನು ಜಾಯಿನ್ ಮಾಡಿ, ಇಲ್ಲೊಂದು 2 ಮಾರ್ಕ್ಗಳನ್ನು ಜಾಯಿನ್ ಮಾಡಿದ್ರೆ ಏನು ಸಿಗುತ್ತೆ? ನೆಕ್ಸ್ಟ್ ವೇವ್ ಫ್ರಂಟ್ ಸಿಗುತ್ತೆ ಸರಿ. ಹಾಗಾದ್ರೆ ಇಲ್ಲಿ ಏನು ಸಿಕ್ತು ನಮಗೆ? ನೆಕ್ಸ್ಟ್ ವೇವ್ ಫ್ರಂಟ್ ಸಿಕ್ತು. ನೋಡಿ, ಹೀಗೆ ಬಂದಂಥ ವೇವ್ ಫ್ರಂಟ್ ಹೀಗೆ ಬೆಂಡ್ ಆಗಿದೆ, ಕಾಣಿಸ್ತಿದೆಯಾ? ಹಿಂಗಿದ್ದಂಥ ವೇವ್ ಫ್ರಂಟ್ ಹಿಂಗೆ ಬೆಂಡ್ ಆಗಿದೆ. ಅಂದರೆ ಏನು? ಈ ರೇ, ಇದು ಏನು ರೇ ಬಂತಲ್ಲ, ಇದು ರೇ ಬಂದು ಈ ಥರ ಬೆಂಡ್ ಆಗಿದೆ. ಅಂದರೆ ಇಟ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್, ಗೊತ್ತಾಗ್ತಿದೆಯಾ? ಸೊ ಇದೇನು ಡೆನ್ಸರ್ ಮೀಡಿಯಮ್ ಇಂದ ರೇರಮ್ ಮೀಡಿಯಮಿಗೆ ಬಂದರೆ ದ ವೇವ್ ಫ್ರಂಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್, ray will bend away from the normal, whereas here it will bend towards the normal. ಈ ಕೇಸಲ್ಲಿ ಏನಾಗಿತ್ತು? ಇಲ್ಲಿರೋದು ಏರಲ್ಲಿತ್ತು, ತುಂಬ ದೂರ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿತ್ತು, ಇದು ಕಡಿಮೆ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿತ್ತು, ಆಯಿತಾ, ತುಂಬ ದೂರ. ಸೊ ಇವೆರಡನ್ನು ಜಾಯಿನ್ ಮಾಡಿದಾಗ ಅದು ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್ ಆಗಿತ್ತು, ಇದು ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್ ಆಯಿತು. ಓಕೆ, ಇಷ್ಟು ಹೇಳಿ ನೌ ಐ ವಿಲ್ ಮೂವ್ ಆನ್ ಟು ವಾಟ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಈ ಕಡೆ ಬರೋಣ. ಆ್ಯಕ್ಚುಲಿ ಇವನ್ನ ಏನು ಬೋರ್ಡ್ ಎಕ್ಸಾಮಲ್ಲಿ ಸೋಫಾರ್ ಏನು ಕೇಳಿಲ್ಲ, ಎಕ್ಸ್ಪ್ಲೈನ್ ರಿಫ್ಲೆಕ್ಷನ್ ಆರ್ ರಿಫ್ರಾಕ್ಷನ್ ಯೂಸಿಂಗ್ ಐಗನ್ಸ್ ಪ್ರಿನ್ಸಿಪಲ್ ಅಂತ ಏನು ಕೇಳಿಲ್ಲ. ಆದರೆ ಸಿಲೆಬಸ್ಸಲ್ಲಿ ಇರೋದ್ರಿಂದ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ, ಕೇಳಬಹುದು, ಅಥವಾ CET ನಲ್ಲಿ ಕೇಳಬಹುದು, ಅಥವಾ 1 ಮಾರ್ಕಿಗೆ ಕೇಳಬಹುದು. ಇನ್ ರಿಫ್ರಾಕ್ಷನ್, ವೆನ್ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, ದ ವೇವ್ ಫ್ರಂಟ್ ವಿಲ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್, ಅವೇ ಫ್ರಮ್ ದ ನಾರ್ಮಲ್, ಬೋತ್ A and B, ನನ್ ಆಫ್ ದಿ ಅಬೌವ್, ಈ ಥರ. ಅಥವಾ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಕೇಳಬಹುದು. ಸೊ ನೆನ್ಪಿಟ್ಕೊಳ್ಳಿ, ರೇರರ್ ಟು ಡೆನ್ಸರ್ ಬಂದಾಗ ವೇವ್ ಫ್ರಂಟ್ ವಿಲ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್, ಅಂಡ್ ಡೆನ್ಸರ್ ಟು ರೇರರ್ ಬಂದಾಗ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ನೋಡಿ, ಹೀಗೆ ಬರ್ತಾ ಇತ್ತು, ಹಿಂಗೆ ಬರಬೇಕಿತ್ತು ಅಲ್ವಾ, ಬರಲಿಲ್ಲ, ಹಿಂಗೆ ಬೆಂಡ್ ಆಯಿತು. ಅಂದರೆ ಇಲ್ಲಿದ್ದು ಹಿಂಗೆ ಬೆಂಡ್ ಆಯಿತು ಅಂದರೆ ಈ ನಾರ್ಮಲಿಂದ ದೂರ ಹೋದಂಗೆ ಅಲ್ವಾ, ದೂರ ಹೋದಂಗೆ ಅಂದರೆ ಅವೇ ಫ್ರಮ್ ದ ನಾರ್ಮಲ್ ಅಂತ ಅರ್ಥ. ಓಕೆ, ಇಷ್ಟು ಹೇಳಿ ಈಗ ರಿಫ್ಲೆಕ್ಷನ್ ಕಡೆಗೆ ಒಂದು ಸ್ವಲ್ಪ ಕಣ್ಣು ಹಾಯಿಸೋಣ. ವಿದ್ಯಾರ್ಥಿಗಳೇ, ನನ್ನ ವೀಡಿಯೋಸನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ, ಅವರು ನೋಡಲಿ, ಇದರಿಂದ ಬೆನಿಫಿಟ್ ಸಿಗುತ್ತೆ. ಆಮೇಲೆ ಇದ್ರ ನೋಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ರಿಫ್ಲೆಕ್ಷನ್ ಕಡೆಗೆ ಹೋಗೋಣ. ರಿಫ್ಲೆಕ್ಷನಲ್ಲಿ ಏನು ಹೇಳುತ್ತೆ? ಈಗ ಒಂದು ಸರ್ಫೇಸ್, ಈಗ ಮಿರರ್, ಬೆಸ್ಟ್ ಎಕ್ಸಾಂಪಲ್ ಮಿರರನ್ನು ತೊಗೊಂಡ್ರೆ ಅಲ್ಲಿ ಲೈಟ್ ಅದ್ರ ಮೇಲೆ ಬಿದ್ದರೆ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ. ಆ ರಿಫ್ಲೆಕ್ಷನ್ನಲ್ಲೂ ಕೂಡ ಒಂದು ಲಾ ಇದೆ. ಏನಪ್ಪ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈಗ ನಾನೇನು ಮಾಡ್ತೀನಿ, ಒಂದು ಮಿರರನ್ನು ತಗೋತೀನಿ, ಈ ಥರ ಸೊಟ್ಟ ಇಡ್ತೀನಿ ಮಿರರನ್ನು. ಸೊ ಹೀಗಿಟ್ಟಿರೋದು ಮಿರರ್. ತುಂಬ ಲೈನ್ಗಳು ಬರ್ತವೆ, ಎಲ್ಲನೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಾಟೆಡ್ ಲೈನ್ ಬರುತ್ತೆ, ಅದು ಇನ್ಸಿಡೆಂಟ್ ಡೈರೆಕ್ಷನ್ ಅಥವಾ ರೇ ಆಫ್ ಲೈಟ್ ಅಂದ್ಕೊಳ್ಳಿ, ಅಥವಾ ಡೈರೆಕ್ಷನ್ ಆಫ್ ಲೈಟ್ ಅಂದ್ಕೊಳ್ಳಿ. ಸಾಲಿಡ್ ಲೈನ್ಗಳನ್ನು ಬರೋದು ಅದನ್ನು ವೇವ್ ಫ್ರಂಟ್ ಅಂತ ಅಂದ್ಕೊಳ್ಳಿ. ಆಮೇಲೆ ಸರ್ಕ್ಯುಲರ್ ಪ್ಯಾಟ್ರನ್ ಅನ್ನು ಬರೋದ್ರೆ ಅದನ್ನು ವೇವ್ ಲೆಟ್ ಅಂತ ಅಂದ್ಕೊಳ್ಳಿ. ಗೊತ್ತಾಗ್ತಾ ಇದೆಯಾ? ಈ ಥರ ಏನಾದರೂ ಬರೆದ್ರೆ, ಆ್ಯಕ್ಚುಲಿ ನಾನು ಇಲ್ಲೂ ಕೂಡ ಹಿಂಗೆ ಬರಿಬೇಕಾಗಿತ್ತು, ಆ ಥರ ಬರೋದ್ರೆ ಅದು ಸರ್ಫೇಸ್ ಅಂತ ಅಂದ್ಕೊಳ್ಳಿ. ಐದರ್ ಇಟ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಲೈಕ್ ಮಿರರ್ ಆರ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಲೈಕ್ ಗ್ಲಾಸ್, ಯಾವ್ದು ಬೇಕಾದ್ರೂ ಆಗ್ಬೋದು. ಆಮೇಲೆ ಆ ಸರ್ಫೇಸ್ಗೆ ಯಾವಾಗಲೂ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀವಿ, ದಟ್ ಈಸ್ ಗೋಯಿಂಗ್ ಟು ಬಿ ನಾರ್ಮಲ್. ಓಕೆನಾ? ಸರಿ ಸರ್, ಅರ್ಥ ಆಯಿತು ಸರ್. ಈಗ ಒಂದು ರೇ ಆಫ್ ಲೈಟನ್ನು ತಗೊಳ್ಳೋಣ. ನೋಡಿ, ಹೀಗೆ ಬರ್ತಾ ಇದೆ, ಕನ್ನಡಿ ಮೇಲೆ ಒಂದು ಲೈಟ್ ರೇ ಬೀಳ್ತಾ ಇದೆ. ದಿಸ್ ಈಸ್ ಇನ್ಸಿಡೆಂಟ್ ರೇ. ಓಕೆ, therefore this is incident angle. ನೋಡಿ, ಇದು I ಆದಮೇಲೆ ಇದು ಪರ್ಪೆಂಡಿಕ್ಯುಲರ್ ಅಲ್ವಾ, ಇದು 90 ಮೈನಸ್ ಆಗಿರ್ಬೇಕಲ್ವಾ. ಸೊ ನೆನ್ಪಿಟ್ಕೊಳ್ಳಿ, ಇದೆಷ್ಟಾಗಿರಬೇಕು? 90 ಮೈನಸ್ I ಆಗಿರಬೇಕು. ಸರಿ, ಇದು ರಿಫ್ಲೆಕ್ಟ್ ಆಗಿ ಹೀಗೆ ಬರ್ತಾ ಇದೆ, ಈ ಕಡೆ ಬರ್ತಾ ಇದೆ. ಇದೇನಿದು? ರಿಫ್ಲೆಕ್ಟೆಡ್ ರೇ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. therefore this is angle of reflection. ಸ್ವಲ್ಪ ವ್ಯತ್ಯಾಸ ಇದೆ, ಬಟ್ ಆಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇದು ಸೇಮ್ ಇರಬೇಕು. ಓಕೆ, ಆಂಗಲ್ ಆಫ್ ರಿಫ್ಲೆಕ್ಷನ್ ಸ್ವಲ್ಪ ದೂರದಲ್ಲಿ ಬರೀತೀನಿ, ಜಸ್ಟ್ ವೆಯ್ಟ್. ಸೊ ದಿಸ್ ಈಸ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಟಿಂಗ್ ಆಂಗಲ್ ಅಂತ ಅಂದ್ಕೊಳ್ಳಿ. just I will change the diagram. So let there be a clarity. ನಾರ್ಮಲ್ ಅನ್ನು ಸ್ವಲ್ಪ ಸೊಟ್ಟ ಬರೆದ್ಬಿಟ್ಟಿದ್ದೀನಿ, ನಾರ್ಮಲ್ ಅನ್ನು ನೀಟಾಗಿ ಬರೆದ್ಬಿಡ್ತೀನಿ. ಸೊ ಹಿಂಗೆ ಬಂದಂತಾರೆ, ಹಿಂಗೆ ಹೋಗಿದೆ. ದಿಸ್ ಈಸ್ ನಾರ್ಮಲ್, ದಿಸ್ ಈಸ್ ದ ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್. ಓಕೆ,
ದಿಸ್ ಈಸ್ ದ ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್. ಇದೆಲ್ಲ ನಾರ್ಮಲ್, ಇದು ನಾರ್ಮಲ್, ಇದು ಸ್ವಲ್ಪ ಸೊಟ್ಟ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ದಿಸ್ ಈಸ್ 90 ಮೈನಸ್ ಐ. ದಿಸ್ ಈಸ್ ಆಂಗಲ್ ಆಫ್ ರಿಫ್ಲೆಕ್ಷನ್. ದಿಸ್ ಈಸ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ದೇರ್ಫೋರ್ ದಿಸ್ ಈಸ್ 90 ಮೈನಸ್ ಆರ್. ಗೊತ್ತಾಗ್ತಿದೆಯಲ್ವಾ? ಯಾಕೆ ಅಂತಂದರೆ ಇದು 90 ಡಿಗ್ರಿ, ಅದರಲ್ಲಿ ಆರ್ ಮೈನಸ್ ಆದರೆ 90 ಮೈನಸ್ ಆರ್ ಆಯಿತು. ಓಕೆ. ಸೊ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಇನ್ಸಿಡೆಂಟ್ ಆ್ಯಂಗಲ್, ರಿಫ್ಲೆಕ್ಟೆಡ್ ಆ್ಯಂಗಲ್. ನಾವು ಈಗ ಪ್ರೂವ್ ಮಾಡಬೇಕಾಗಿರೋದು ಐ ಈಸ್ ಈಕ್ವಲ್ ಟು ಆರ್ ಅಂತ. ಆ್ಯಂಗಲ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ. ಮಕ್ಕಳೇ, ಈಗ ಇದ್ರ ಮೇಲೆ ಒಂದು ಪಾಯಿಂಟನ್ನು ತಗೊಳ್ಳಿ. ಯಾಕೆ? ದಿಸ್ ಈಸ್ ದ ರೇ. ಇದ್ರ ಮೇಲೆ ಒಂದು ಪಾಯಿಂಟನ್ನು ತಗೊಂಡು ಲೈನ್ ಹೇಳಿದ್ಬಿಟ್ರೆ ಅದು ಒಂದು ವೇವ್ ಫ್ರಂಟ್ ಆಗುತ್ತೆ. ಒಂದು ವೇವ್ ಫ್ರಂಟ್ ಆಗುತ್ತೆ ಅಲ್ವಾ? ಓಕೆ. ಓ ಎ ಈಸ್ ದ ವೇವ್ ಫ್ರಂಟ್. ಈ ಥರ ಒಂದು ವೇವ್ ಫ್ರಂಟ್. ಸರ್ ಸ್ಟ್ರೈಟ್ ಲೈನೇ ಯಾಕೆ ಬರೀತೀರಾ ಸರ್? ಐ ಅಸ್ಯೂಮ್ ದಟ್ ದ ರೇ ಈಸ್ ಕಮಿಂಗ್ ಫ್ರಮ್ ಇನ್ಫೈನೈಟ್ ಸೋರ್ಸ್. ಸೋರ್ಸ್ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್. ಕರೆಕ್ಟ್ ಅಲ್ವಾ? ಹೀಗೆ ಬಂತು, ರಿಫ್ಲೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ. ಇದನ್ನು ಬಿ ಅಂತ ಕರಿತೀನಿ. ಓಕೆ, ಬಿ ಅಂತ ಕರಿತೀನಿ. ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ತೀನಿ, ಇಲ್ಲೊಂದು ಲೈನನ್ನು ಡ್ರಾ ಮಾಡ್ತೀನಿ. ಇದನ್ನು ಬಿ ಸಿ ಅಂತ ಕರಿತೀನಿ. ಸರಿನಾ? ಓಕೆ, ಲೆಟ್ ಮಿ ಕಾಲ್ ದಿಸ್ ಆಸ್ ಎಕ್ಸ್. ಏನೋ ಒಂದು ಹೆಸರುಗಳು, ಅದಕ್ಕೆಲ್ಲ ಏನಂತ ಇಂಪಾರ್ಟೆನ್ಸ್ ಕೊಡೋಕೆ ಹೋಗಬೇಡಿ ಮಕ್ಕಳೇ. ಇವಾಗ ಈ ಆ್ಯಂಗಲ್ಲು ಐ ಆದಮೇಲೆ ಇದು 90 ಮೈನಸ್ ಐ ಅಂತ ಹೇಳಿದ್ದೀನಿ ಅಲ್ವಾ? ಸೊ ಇದು 90 ಮೈನಸ್ ಐ ಆದಮೇಲೆ ಇದು ಐ ಆಗಿರಲೇಬೇಕು. ಕರೆಕ್ಟಾ? ಸರಿ, ಹಾಗಾದರೆ ಇದು ಏನು ಸರ್? ಇದು ಆರ್ ಆಗಿರಲೇಬೇಕು. ಯಾಕೆ? ದಿಸ್ ಈಸ್ ಆರ್. ಓಕೆ, ಸೊ ದಿಸ್ ಈಸ್ 90 ಮೈನಸ್ ಆರ್, ದಿಸ್ ಈಸ್ ಅಗೈನ್ ಆರ್. ಓಕೆ, ಸೊ ವೆರಿ ಸಿಂಪಲ್. ಈಗ ನೋಡಿ, ಓ ಅನ್ನೋದು ಕೂಡ ಏರಲ್ಲೇ ಇದೆ, ಬಿ ಅನ್ನೋದು ಕೂಡ ಏರ್ ಅಲ್ಲೇ ಇದೆ. ಅಂದರೆ ಇಲ್ಲಿಂದ ಹೊರಟಂಥ ಒಂದು ಸೆಕೆಂಡರಿ ವೇವ್ ಫ್ರಂಟು, ಸೆಕೆಂಡರಿ ವೇವ್ ಫ್ರಂಟು ಇಷ್ಟು ದೂರ ಟ್ರಾವೆಲ್ ಮಾಡುತ್ತೆ. ಅಂದರೆ ಒಂದು ವೇವ್ ಫ್ರಂಟ್ ಹೀಗಿದೆ. ಸೊ ದಟ್ ಈಸ್ ಓ ಎಕ್ಸ್. ಓ ಎಕ್ಸ್ ಇಸ್ ಈಕ್ವಲ್ ಟು V1 ಇಂಟು ಟಿ, ಡಿಸ್ಟೆನ್ಸ್ ಟ್ರಾವೆಲ್ಡ್. ಹಾಗೆ ಇಲ್ಲಿಗೆ ಬಂದಾಗ ಅದರ ವೇವ್ ಫ್ರಂಟು ಎಷ್ಟಿರಬೇಕು? ಸೊ ನೋಡಿ, ಈ ಥರ ಇದು ಸರಿ. ಇಲ್ಲಿಗೆ ಬಂದಾಗ ವೇವ್ ಫ್ರಂಟ್ ಹೆಂಗಿರಬೇಕು? ಇದನ್ನು ಸೆಂಟರ್ ಆಗಿಟ್ಕೊಂಡು ಒಂದು ಸರ್ಕಲ್, ನೋಡಿ ಇದನ್ನು ಸೆಂಟರ್ ಆಗಿಟ್ಕೊಂಡು ಈ ಸರ್ಕಲನ್ನು ಬರೋದಲ್ವಾ? ಓ ಅನ್ನು ಸೆಂಟರ್ ಆಗಿಟ್ಕೊಂಡು ಒಂದು ಸರ್ಕಲನ್ನು ಡ್ರಾ ಮಾಡಿದ್ರಿ ಅಲ್ವಾ? ಹಾಗೆ ಬಿ ಅನ್ನು ಸೆಂಟರ್ ಆಗಿಟ್ಕೊಂಡು ನೀವು ಒಂದು ಡ್ರಾ ಮಾಡಬೇಕು. ಹೀಗೆ ಡ್ರಾ ಮಾಡಬೇಕು. ಸೊ ಬಿ ಅನ್ನು ಸೆಂಟರ್ ಆಗಿಟ್ಕೊಂಡು ಡ್ರಾ ಮಾಡಿದರೆ ಬಿ ಎಕ್ಸ್ ಬರುತ್ತೆ. ಬಿ ಎಕ್ಸ್ ಈಸ್ ಆಲ್ಸೋ V1 ಇಂಟು ಟಿ. ಸರಿ, ಯಾಕೆ ಸರ್ V1? ಬಿಕಾಸ್ ಬಿ ಈಸ್ ಆಲ್ಸೋ ಇನ್ ಏರ್ ಮೀಡಿಯಮ್, ಓ ಈಸ್ ಆಲ್ಸೋ ಇನ್ ಏರ್ ಮೀಡಿಯಮ್, ವೆಲಾಸಿಟಿ ಸೇಮ್. ಓಕೆನಾ? ಸೊ ಫಾಲೋ ಕೇರ್ಫುಲಿ ಮಕ್ಕಳೇ. ಓ ಎಕ್ಸ್ ಈಸ್ ಈಕ್ವಲ್ ಟು V1 ಟಿ, ಓ ಎಕ್ಸ್ ಈಸ್ ಈಕ್ವಲ್ ಟು V1 ಟಿ, ಬಿ ಎಕ್ಸ್ ಈಸ್ ಈಕ್ವಲ್ ಟು V1 ಟಿ. ಈಗ ನಾನು ಎರಡು ಟ್ರಯಾಂಗಲನ್ನು ಸಪ್ರೇಟಾಗಿ ಬರ್ಕೋತೀನಿ ಕ್ಲಾರಿಟಿಗೋಸ್ಕರ. ಯಾವ್ಯಾವ ಟ್ರಯಾಂಗಲ್ ಸರ್? ಎ ಓ ಎಕ್ಸ್ ಅನ್ನೋ ಟ್ರಯಾಂಗಲ್, ಎಕ್ಸ್ ಅನ್ನೋ ಟ್ರಯಾಂಗಲ್ಲು. ಇನ್ನೊಂದು ಬಿ ಸಿ ಎಕ್ಸ್ ಅನ್ನೋ ಟ್ರಯಾಂಗಲ್, BCX ಅನ್ನೋ ಟ್ರಯಾಂಗಲ್. ಓಕೆ, BCX ಅನ್ನೋ ಟ್ರಯಾಂಗಲ್. ಎ ಸಿ ಬಂದುಬಿಟ್ಟು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಯಿತು. ಈಗ OX ಆ್ಯಂಡ್ BX ಆರ್ ಸೇಮ್. OX ಆ್ಯಂಡ್ BX ಆರ್ ಸೇಮ್, ಹೌದಲ್ವಾ? OX BX ಸೇಮ್ ಇದೆ. ಇದು 90 ಡಿಗ್ರಿ, ಇದು 90 ಡಿಗ್ರಿ ಸೇಮ್ ಇದೆ. ಹಂಗಿದ್ದ ಮೇಲೆ ಈ ಆ್ಯಂಗಲ್ಲು ಈ ಆ್ಯಂಗಲ್ಗೆ ಈಕ್ವಲ್ ಆಗಿರಬೇಕಲ್ವಾ? ಕರೆಕ್ಟ್ ಸರ್, ಕಾಂಗ್ರುಯೆನ್ಸ್ ಪ್ರಿನ್ಸಿಪಲ್. ಈ ಆ್ಯಂಗಲ್ ವ್ಯಾಲ್ಯೂ ಎಷ್ಟು? ಐ. ಈ ಆ್ಯಂಗಲ್ ವ್ಯಾಲ್ಯೂ ಎಷ್ಟು? ಆರ್. ದೇರ್ಫೋರ್ ಐ ಈಸ್ ಈಕ್ವಲ್ ಟು ಆರ್. ಇದನ್ನೇ ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕರೆಯೋದು. ಸೊ ಮತ್ತೊಮ್ಮೆ ಹೇಳ್ತೀನಿ, ಹೀಗೆ ರೇ ಬಂತು. NCERT ಬುಕ್ಕಲ್ಲಿ ಇನ್ನೊಂದು ಅಪ್ರೋಚ್ ಕೊಟ್ಟಿದೆ, ಅದು ಸ್ವಲ್ಪ ಕಾಂಪ್ಲಿಕೇಟ್ ಇದೆ, ಲೆಂತ್ ಇದೆ. ಐ ಥಿಂಕ್ ದಿಸ್ ಈಸ್ ಆಲ್ಸೋ ಕನ್ವಿನ್ಸಿಂಗ್ ಆ್ಯಂಡ್ ದಿಸ್ ಆಲ್ಸೋ ವಿಲ್ ಗಿವ್ ಯು ಮಾರ್ಕ್ಸ್. ಇದನ್ನು ಬರೆದ್ರು ಕೂಡ ಮಾರ್ಕ್ಸನ್ನು ಕೊಡ್ತಾರೆ. ಯಾಕೆಂದರೆ ನೀವು ವೇವ್ ಫ್ರಂಟ್ ಕಾನ್ಸೆಪ್ಟನ್ನೇ ಉಪಯೋಗಿಸ್ಕೋತಾ ಇದ್ದೀರಾ, ವೇವ್ಲೆಟ್ ಕಾನ್ಸೆಪ್ಟನ್ನೇ ಉಪಯೋಗಿಸ್ಕೋತಾ ಇದ್ದೀರಾ. ಅಲ್ಲಿರೋ ಡಯಾಗ್ರಾಮ್ ಆಮೇಲೆ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಒಂದು ರೇ ಬಂತು, ಹೀಗೆ ಬಂದು ರಿಫ್ಲೆಕ್ಟ್ ಆಯಿತು. ಸೊ ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಈಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ನಾನೇನು ಮಾಡಿದೆ, O ಅಂತ B ಅಂತ ಎರಡು ಪಾಯಿಂಟ್ಗಳನ್ನು ತಗೊಂಡೆ. O ಅನ್ನೋದು ಇನ್ಸಿಡೆಂಟ್ ರೇ ಮೇಲೆ ಇದೆ, ಬಿ ಅನ್ನೋದು ರಿಫ್ಲೆಕ್ಟೆಡ್ ರೇ ಮೇಲೆ ಇದೆ. ಓ ಅನ್ನೋ ಹತ್ರ ಒಂದು ವೇವ್ ಫ್ರಂಟ್ ಅನ್ನು ಬರೆದೆ, ಬಿ ಹತ್ರ ಒಂದು ವೇವ್ ಫ್ರಂಟ್ ಅನ್ನು ಬರೆದೆ. ಓ ಅನ್ನನ್ನೇ ಸೆಕೆಂಡರಿ ಸೋರ್ಸ್ ಅಂತ ತಗೊಂಡು ಒಂದು ವೇವ್ಲೆಟ್ ಅನ್ನು ಬರೆದೆ, ಬಿ ಅನ್ನೇ ಸೋರ್ಸ್ ಅಂತ ತಗೊಂಡು ಇನ್ನೊಂದು ವೇವ್ಲೆಟ್ ಅನ್ನು ಬರೆದೆ. ಇವಾಗ ಇಲ್ಲಿ ಎರಡು ಟ್ರಯಾಂಗಲ್ಗಳು ಜನರೇಟ್ ಆದವು, AOX ಮತ್ತು BXC ಅಂತ. ಆ ಟ್ರಯಾಂಗಲ್ಗಳಲ್ಲಿ
ಓ ಎಕ್ಸ್ ಮತ್ತು ಬಿ ಎಕ್ಸ್ ಸೇಮ್ ಅಂತ ಪ್ರೂವ್ ಮಾಡಿಕೊಂಡೆ. ಆಮೇಲೆ ಇದು 90 ಡಿಗ್ರಿ ಇದು 90 ಡಿಗ್ರಿ ಆಗಿರೋದ್ರಿಂದ ಈ ಎರಡು ಆ್ಯಂಗಲ್ಗಳು ಸೇಮ್ ಇರಲೇಬೇಕು. ದಟ್ ಈಸ್ ಐ ಈಸ್ ಈಕ್ವಲ್ ಟು ಆರ್ ಅಂತ ಹೇಳಿದೆ. ಈಗ NCERT ಬುಕ್ಕಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ ಕಡೆ ಬರೋಣ. ಅಲ್ಲಿ ಏನು ಹೇಳ್ತಾರೆ, ಅಲ್ಲೂ ಕೂಡ ಅಷ್ಟೇ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್. ನಾನು ಇಲ್ಲಿ ಕ್ರಾಸ್ ಆಗಿ ತೊಗೊಂಡಿದ್ದೀನಿ, ಅವ್ರು ಇಲ್ಲಿ ಫ್ಲಾಟ್ ಆಗಿ ತೊಗೊಂಡಿದ್ದಾರೆ. ನೋಡ್ರಿ ಮಕ್ಕಳು, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂದರೆ ಕನ್ನಡಿ ಅಂತ ಇಟ್ಕೊಳ್ಳೋಣ, ಮಿರರ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಬಂದು ರೇ ಇನ್ಸಿಡೆಂಟ್ ಆಗುತ್ತೆ ಅಂದರೆ ಹೀಗೆ 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 ವೇವ್ ಫ್ರಂಟ್ಸ್ಗಳು ಬರ್ತವೆ ಆಯಿತಾ. ಬಂದ ಮೇಲೆ ಏನಾಗ್ತವೆ, ಹೀಗೆ 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 ಬಂದು ಆಮೇಲೆ ಹೀಗೆ 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 ರಿಫ್ಲೆಕ್ಟ್ ಆದವು. ಅಂದರೆ ರಿಫ್ಲೆಕ್ಟೆಡ್ ರೇ ಈ ಥರ ಹೋಗ್ತಾ ಇದೆ, ಈ ಕಡೆಗೆ ಹೋಗ್ತಾ ಇದೆ ಆಯಿತಾ. ಹೀಗೆ ಬಂದಂಥ ರೇಗಳು ವೇವ್ ಫ್ರಂಟ್ಗಳು ಈ ಥರ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇದ್ದಾವೆ. ಓಕೆ, ಇಲ್ಲಿ ನೀವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ಇದು ಬಂದಂಥ ಡೈರೆಕ್ಷನ್ನು ಇಫ್ ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಆಫ್ ಐ, ಇವು ಹೋಗುವಂಥ ಡೈರೆಕ್ಷನ್ ಇಫ್ ದೇ ಆರ್ ಮೇಕಿಂಗ್ ಅನ್ ಆ್ಯಂಗಲ್ ಆಫ್ ಆರ್, ವಿ ಕ್ಯಾನ್ ಶೋ ದಟ್ ಐ ಈಸ್ ಈಕ್ವಲ್ ಟು ಆರ್ ಒನ್ಸ್ ಅಗೈನ್ ವಿತ್ ದ ಹೆಲ್ಪ್ ಆಫ್ ಸೆಕೆಂಡರಿ ವೇವ್ ಫ್ರಂಟ್ಸ್. ಓಕೆ, ಸೊ ಇಲ್ಲಿ ಬಂದಂಥ ವೇವ್ ಫ್ರಂಟ್ಸ್ಗಳು ಏನಾಗ್ತಾ ಇದೆ, ಹೀಗೆ ಬಂದ್ವಲ್ಲ, ಬಂದುಬಿಟ್ಟು ಹೀಗೆ ರಿಫ್ಲೆಕ್ಟ್ ಆಗಿ ಈ ಕಡೆ ಹೋಗ್ತಿದ್ದಾವೆ. ಅಲ್ಲಿ ಏನಾಗ್ತಿತ್ತು, ಹೀಗೆ ಬಂದಂಥ ವೇವ್ ಫ್ರಂಟ್ಸು ಇಲ್ಲ ಹಿಂಗೆ ಬೆಂಡಾಗಿ ಮುಂದಕ್ಕೆ ಹೋಗೋವು, ಅಥವಾ ಹೀಗೆ ಬಂದಂಥ ವೇವ್ ಫ್ರಂಟ್ಸು ಹಿಂಗೆ ಬೆಂಡಾಗಿ ಮುಂದಕ್ಕೆ ಹೋಗೋವು. ಮುಂದಕ್ಕೆ ಅಂತಂದರೆ ಆ ಕಡೆಗೆಲ್ಲ ಆ ಕಡೆಗೆಲ್ಲೋ ಹೋಗೋವು. ಅಂದರೆ ಐದರ್ ದೇವರ್ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್ ಆ್ಯಂಡ್ ಟ್ರಾವೆಲಿಂಗ್, ಆರ್ ದೇವರ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್ ಆ್ಯಂಡ್ ದೇವರ್ ಟ್ರಾವೆಲಿಂಗ್. ಅದು ರಿಫ್ರಾಕ್ಷನ್ ಕತೆ. ಇಲ್ಲಿ ಬ್ಯಾಕ್ ಟು ದ ಸೇಮ್ ಮೀಡಿಯಮ್, ಇಲ್ಲಿಂದ ಮುಂದಕ್ಕೆ ಹೋಗೋದೇ ಇಲ್ಲ. ರಿಫ್ಲೆಕ್ಷನ್ ಅಂತಂದರೆ ಮುಂದಕ್ಕೆ ಹೋಗೋಲ್ಲ, ಬ್ಯಾಕ್ ಟು ದ ಸೇಮ್ ಮೀಡಿಯಮ್. ಸೊ ಈ ಡಯಾಗ್ರಾಮನ್ನು ಉಪಯೋಗಿಸ್ಕೊಂಡು ಡೆರಿವೇಷನನ್ನು ಮಾಡಿದ್ದೀನಿ, ಅದು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಇದು ಸೆಪ್ರೇಟ್ ಅಪ್ರೋಚನ್ನು ಮಾಡಿದ್ದೀನಿ, ಇಲ್ಲೂ ಕೂಡ ಡೆರಿವೇಷನ್ ಮಾಡಿದ್ದೀನಿ. ಐ ಥಿಂಕ್ ದಿಸ್ ಈಸ್ ಮೋರ್ ಸಿಂಪಲ್ ಆ್ಯಂಡ್ ಕನ್ವೀನಿಯೆಂಟ್. ಸೊ ಎರಡನ್ನೂ ನೀವು ಒಂದು ಸತಿ ನೋಡ್ಕೊಳ್ಳಿ. ಸೊ ಇಷ್ಟು ಹೇಳಿದ ಮೇಲೆ ಈಗ ಮುಂದಕ್ಕೆ ಹೋಗೋಣ ಮಕ್ಕಳೇ. ಇಷ್ಟೊತ್ತು ನಾನು ವೇವ್ ಫ್ರಂಟ್ ಬಗ್ಗೆ ಹೇಳಿದೆ, ಪ್ಲೇನ್ ಮಿರರ್ ಬಗ್ಗೆ ಹೇಳಿದೆ, ರಿಫ್ರಾಕ್ಟಿಂಗ್ ಸರ್ಫೇಸ್ ಬಗ್ಗೆ ಹೇಳಿದೆ. ಲೈಟ್ ಅಂದರೆ ಬರೀ ಪ್ಲೇನ್ ಮಿರರ್ ಅಷ್ಟೇ ಅಲ್ಲ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಷ್ಟೇ ಅಲ್ಲ, ಇನ್ನೂ ಏನೇನೋ ಬರ್ತವೆ. ಪ್ರಿಸಮ್ ಅಂತ ಬರುತ್ತೆ ಫಾರ್ ಎಕ್ಸಾಂಪಲ್. ನೋಡಿ ಪ್ರಿಸಮಲ್ಲಿ ಏನಾಗುತ್ತೆ ಗೊತ್ತಾ, ಪ್ರಿಸಮ್ದೊಂದು ಕತೆ ಹೇಳ್ಬಿಡ್ತೀನಿ. ಸೊ ಪ್ರಿಸಮನ್ನು ನೀವು ಲ್ಯಾಬಲ್ಲೂ ಕೂಡ ನೋಡ್ಬೋದು. ನಾವೆಲ್ಲ ರೇ ಆಪ್ಟಿಕ್ಸಲ್ಲಿ ಬರೀ ಇನ್ಸಿಡೆಂಟ್ ರೇ ಅಂತ ತೋರಿಸ್ತೀವಿ, ಹೀಗೆ ಹಿಂಗೆ ಬಂದುಬಿಟ್ಟು ಹಿಂಗೆ ಹೋಗುತ್ತೆ ಅಲ್ವಾ, ಹಿಂಗೆ ತಾನೇ ತೋರಿಸೋದು. ಇದಕ್ಕೆ ನೀವು ವೇವ್ ಫ್ರಂಟ್ ಬರೀರಿ ಅಂದರೆ ಹೆಂಗೆ ಬರೀತೀರಾ, ಎಸ್ ಇಲ್ಲಿ ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ಸನ್ನು ಬರೆದ್ರೆ ಅದು ವೇವ್ ಫ್ರಂಟ್ ಆಗುತ್ತೆ. ಹಿಂಗೆ ಬಂದು ಇವಾಗ ಹಿಂಗೆ ಹೋಗ್ತಾವಷ್ಟೇನೆ. ಸೊ ಇದು ಪ್ರಿಸಮ್. ಸೊ ಕೇಳ್ಬೋದು, CET-ನಲ್ಲಿ ಇದನ್ನು ಕೇಳ್ಬೋದು. ಯಾವ ಥರ ಕೇಳ್ತಾರೆ ಸರ್, ಯಾವ ಥರ ಕೇಳ್ತಾರೆ ಅಂದರೆ ನೋಡಿ ಇಲ್ಲಿ ಬರೀತೀನಿ, ಇಲ್ಲಿ ಏನೋ ಒಂದು ಎಕ್ಸ್ ಅಂತ ಒಂದು ಇಟ್ಬಿಟ್ಟಿರ್ತಾರೆ. ವೇವ್ ಫ್ರಂಟ್ಸ್, ಇನ್ಸಿಡೆಂಟ್ ವೇವ್ ಫ್ರಂಟ್ಸ್ ಆರ್ ಲೈಕ್ ದಿಸ್. ಆಫ್ಟರ್ ಟ್ರಾವೆಲಿಂಗ್ ಥ್ರೂ ದಿ ಡಿವೈಸ್ ಎಕ್ಸ್, ವೇವ್ ಫ್ರಂಟ್ಸ್ ಆರ್ ಆಸ್ ಶೋನ್. ವಾಟ್ ಈಸ್ ದ ನೇಚರ್ ಆಫ್ ದ ಡಿವೈಸ್ ಎಕ್ಸ್, ವಾಟ್ ಈಸ್ ದ ನೇಚರ್ ಆಫ್ ದ ಡಿವೈಸ್ ಎಕ್ಸ್? ಪ್ರಿಸಮ್ ಅಂತ ಕೊಡ್ತಾರೆ, ಲೆನ್ಸ್ ಅಂತ ಕೊಡ್ತಾರೆ, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಅಂತ ಎರಡು ಥರ ಕೊಡ್ತಾರೆ, ಅಥವಾ ಮಿರರ್, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ಅಂತ ಕೊಡ್ತಾರೆ. ಸೊ ಇದು ಪ್ರಿಸಮ್. ಹಿಂಗೆ ಬಂದರೆ ಪ್ರಿಸಮ್. ಸರ್ ಕಾನ್ವೆಕ್ಸ್ ಲೆನ್ಸಲ್ಲಿ ಹೆಂಗಿರುತ್ತೆ ಸರ್? ಫಸ್ಟ್ ನೀವೇನು ಮಾಡಿ ಗೊತ್ತಾ, ಮಿರರನ್ನು ಕಾನ್ವೆಕ್ಸ್ ಲೆನ್ಸಲ್ಲಿ ಹೆಂಗಿರುತ್ತೆ ಸರ್, ಫಸ್ಟ್ ಲೆನ್ಸ್ ಡಯಾಗ್ರಾಮನ್ನು ಬರ್ಕೊಂಬಿಡಿ ಮಕ್ಕಳೇ, ತೊಂದರೆ ಇಲ್ಲ. ಸೊ ಹೀಗೆ ಆಮೇಲೆ ಹೀಗೆ, ಹೌದಾ, ಹೀಗೆ ಆಮೇಲೆ ಹೀಗೆ. ಸೊ ಈ ಥರ ಇರುತ್ತೆ. ಓಕೆ, ಈಗ ಇಲ್ಲಿ ಡೈವರ್ಜಿಂಗ್ ಅಲ್ವಾ, ಡೈವರ್ಜಿಂಗ್ ಆಗಿರೋದ್ರಿಂದ ಈ ಥರ ವೇವ್ ಫ್ರಂಟ್ಸ್ ಇರ್ತವೆ, ಸೊ ಇದು ಡೈವರ್ಜಿಂಗ್ ಇರೋದ್ರಿಂದ ಈ ಥರ ವೇವ್ ಫ್ರಂಟ್ಸ್ ಇರ್ತವೆ. ಕನ್ವರ್ಜಿಂಗ್ ಆದರೆ ಹೆಂಗಿರುತ್ತೆ, ಕನ್ವರ್ಜಿಂಗ್ ಅಂದರೆ ಇವೇನಾಗಬೇಕು, ಉಲ್ಟಾ ಆಗಬೇಕಷ್ಟೇ. ಸೊ ಈಗ ಹಾಗಿರ್ತವೆ, ಈ ಥರ ಆಗಿರ್ತವೆ, ಗೊತ್ತಾಯ್ತಾ? ಸೊ ಇದು ಕಾನ್ವೆಕ್ಸ್ ಲೆನ್ಸಿಗೆ ಆಯಿತು. ಕಾನ್ಕೇವ್ ಲೆನ್ಸಿಗೆ ಯಾವ ಥರ ಇರುತ್ತೆ, ಐ ವಿಲ್ ಡ್ರಾ ದಟ್ ಆಲ್ಸೋ. ಸೊ ಐ ವಿಲ್ ಶೋ ಹಿಯರ್ ಕಾನ್ಕೇವ್ ಲೆನ್ಸ್. ಇದು ಕಾನ್ಕೇವ್ ಲೆನ್ಸ್ ಇದು. ಓಕೆ, ಸೊ ಈಗ ನಾನು ಇನ್ಸಿಡೆಂಟ್ ರೇಸನ್ನು ಪ್ಯಾರಲಲ್ ರೇಸ್ ಬರ್ಕೋತೀನಿ. ಇಲ್ಲೂ ಬರೀಬೋದು, ಪ್ಯಾರಲಲ್ ರೇಸ್ ಬರೀಬೋದು, ಏನು ತೊಂದರೆ ಏನಿಲ್ಲ. ಓನ್ಲಿ ಥಿಂಗ್ ಪ್ಯಾರಲಲ್ ರೇಸ್ ಬರೋದ್ರ ಅರ್ಥ ಏನು, ಇಟ್ ಈಸ್ ಕಮಿಂಗ್ ಫ್ರಮ್ ಇನ್ಫೈನೈಟ್ ಸೋರ್ಸ್ ಅಂತ. ಸೊ ಹೀಗೆ ಬರ್ತಾ ಇದ್ದಾವೆ. ಓಕೆ, ಸೊ ಇವೇನಾಗುತ್ತೆ, ಹೀಗೆ ಡೈವರ್ಜ್ ಆಗ್ತವೆ, ಈ ಥರ ಡೈವರ್ಜ್ ಆಗ್ತವೆ. ಎಲ್ಲಿ, ಕಾನ್ವೆಕ್ಸ್ ಮಿರರ್ನಲ್ಲಿ ಡೈವರ್ಜ್ ಆಗ್ತವೆ. ಡೈವರ್ಜ್ ಆದಾಗ ಏನಾಗಬೇಕು ನೋಡಿ, ಡೈವರ್ಜ್ ಆದಾಗ ಏನಾಗಬೇಕು, ಹಿಂಗಾಗಬೇಕಷ್ಟೇ. ಸೊ ಇದೇ ಡಯಾಗ್ರಾಮನ್ನೇ
ಒಂದು ವೇಳೆ ಹಿಂಗೆ ಕೊಟ್ಟು ಎಕ್ಸ್ ಅಂತ ಕೊಟ್ಟು ಕನ್ವರ್ಜಿಂಗ್ ಕೊಟ್ಟರೆ ಡಿವೈಸ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಅದೇ ಡೈವರ್ಜಿಂಗ್ ಅನ್ನು ಈ ಥರ ಕೊಟ್ಟರೆ ಅದು ಡೈವರ್ಜಿಂಗ್ ಅಂತ ಅಂದರೆ ಕಾನ್ಕೇವ್ ಲೆನ್ಸ್. ಅಂದರೆ ಈ ಥರ ಬೆಂಡ್ ಆಗಿದ್ರೆ ಕಾನ್ವೆಕ್ಸ್ ಲೆನ್ಸ್, ಆ ಥರ ಬೆಂಡ್ ಆಗಿದ್ರೆ ಕಾನ್ಕೇವ್ ಲೆನ್ಸ್. ಸೊ ಹೀಗೆ ಬಂದಂತಾರೆ ಯಾವುದೋ ಒಂದು ಡಿವೈಸಿನ ಮೂಲಕ ಪಾಸ್ ಆಗಿ ಹೀಗೆ ಹೋಗ್ತಾ ಇದೆ ವೇವ್ ಫ್ರಂಟ್ ಅಂದರೆ ವೇವ್ ಫ್ರಂಟ್ ಹೀಗೆ ಹೋಗ್ತಾ ಇದೆ ಅಂದರೆ ಆ ಡಿವೈಸ್ ಕಾನ್ಕೇವ್ ಲೆನ್ಸ್ ಹೀಗೆ ಹೋಗ್ತಾ ಇದೆ ಅಂದರೆ ರೇಗಳು ಡೈವರ್ಜ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಡೈವರ್ಜ್ ಆಗೋದು ಯಾವುದರಲ್ಲಿ? ಕಾನ್ಕೇವ್ ಲೆನ್ಸಲ್ಲಿ. ಒಂದು ವೇಳೆ ಹಿಂಗೆ ಆಗ್ತಾ ಇದೆ ಅಂತಂದರೆ ರೇಗಳು ಏನಾಗ್ತಾ ಇದೆ? ಕನ್ವರ್ಜ್ ಆಗ್ತಾ ಇದ್ದಾವೆ ಅಂತ. ಅದೇ ಫಾರ್ ಎಕ್ಸ್ ಮಸ್ಟ್ ಬಿ ಎ ಕಾನ್ವೆಕ್ಸ್ ಲೆನ್ಸ್. ಸೊ ಇಷ್ಟು ಹೈಗನ್ಸ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂಗೆ, ವೇವ್ ಫ್ರಂಟ್ಗೆ ಸಂಬಂಧಪಟ್ಟಂಗೆ, ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಇದೆಲ್ಲ ಆಗೋಯಿತು. ಇನ್ನು ಇಂಟರ್ಫರೆನ್ಸ್ ಅಂತ ಆ್ಯಕ್ಚುಯಲ್ ಆಗಿ ವೇವ್ ಥಿಯರಿ ಸ್ಟಾರ್ಟ್ ಆಗೋದು ಇಲ್ಲಿಂದ ಮುಂದಕ್ಕೆ. ವೇವ್ ಥಿಯರಿ ಸ್ಟಾರ್ಟ್ಸ್ ಅಫ್ಕೋರ್ಸ್ ಹೈಗನ್ಸ್ ಪ್ರಿನ್ಸಿಪಲಿಂದನೇ ವೇವ್ ಥಿಯರಿ ಸ್ಟಾರ್ಟ್ ಆಗುತ್ತೆ. ಆದರೆ ಡೀಟೈಲ್ ಡಿಸ್ಕಷನ್ನು CETಗೆ ಮತ್ತು ಮೇಯ್ನ್ ಎಕ್ಸಾಮ್ಗೆ ಜಾಸ್ತಿ ಕ್ವಶನ್ಸ್ ಬರ್ತಕ್ಕಂಥದ್ದು ಈ ಇಂಟರ್ಫರೆನ್ಸ್ ಅನ್ನೋ ಚಾಪ್ಟರ್ನಿಂದ. ಇಂಟರ್ಫರೆನ್ಸಿಂದ ನೆಕ್ಸ್ಟ್ ಡೈಫ್ರಾಕ್ಷನ್, ನೆಕ್ಸ್ಟ್ ಪೋಲರೈಸೇಷನ್. ಇಂಟರ್ಫರೆನ್ಸನ್ನು ನಾನು ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅದಕ್ಕೂ ಮುಂಚೆ ಇಂಟರ್ಫರೆನ್ಸ್ಗೆ ಒಂದು 2 ಎಕ್ಸಾಂಪಲನ್ನು ಕೊಟ್ಬಿಡ್ತೀನಿ. ನೀವು ಬಿಡುವಿದ್ರೆ ನಾಳೆ ಒಂದ್ಸತಿ ಟ್ರೈ ಮಾಡಿ ಈ ಎಕ್ಸ್ಪರಿಮೆಂಟನ್ನು. ಏನು ಗೊತ್ತಾ, ಮನೆಯಲ್ಲಿ ಸೋಪ್ ಪೌಡ್ರ್ ಇರುತ್ತಲ್ವ, ಸೋಪ್ ಪೌಡ್ರನ್ನ ಲೈಟಾಗಿ ನೀರಿನಲ್ಲಿ ಕಲಿಸ್ಬಿಡಿ. ಅಂದರೆ ಸೋಪ್ ವಾಟರ್ ಮಾಡ್ಕೊಳ್ಳಿ. ಸೋಪ್ ವಾಟರ್ ಮಾಡಿಕೊಂಡು ಒಂದು ಬ್ಯಾಂಗಲ್, ಬಳೆ, ಅಮ್ಮಂದು ಅಕ್ಕನ ಹತ್ರನೋ ಎಲ್ಲರೂ ಒಂದು ಬಳೆಯನ್ನು ಇಸ್ಕೊಂಡ್ಬಿಟ್ಟು ಅದನ್ನು ಸೋಪ್ ವಾಟ್ರಲ್ಲಿ ಡಿಪ್ ಮಾಡಿಬಿಟ್ಟು, ಆದರೆ ಸಾಧ್ಯವಾದ ಹೊರಗಡೆ ಎಕ್ಸ್ಪರಿಮೆಂಟನ್ನು ಮಾಡಿ. ಮನೆ ಒಳಗಡೆ ಮಾಡಿಬಿಡಿ, ಸನ್ಲೈಟಲ್ಲಿ ಹೊರಗಡೆ ಕಾಂಪೌಂಡಲ್ಲೋ ಅಥವಾ ಎಲ್ಲರೂ ಹೊರಗಡೆ ಬಂದ್ ಮಾಡಿ ಆ ಸೋಪ್ ವಾಟ್ರಲ್ಲಿ ಹಿಂಗೆ ಡಿಪ್ ಮಾಡಿ ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡಿ. ಆ ಸೋಪ್ ಬಬ್ಬಲ್ ಅಂದರೆ ಒಂದು ಲೇಯರ್ ಫಾರಮ್ ಆಗಿರುತ್ತೆ ಏನು ಬಳೆನಲ್ಲಿ. ಈಗ ಬಳೆನ ನೀರಿನಲ್ಲಿ ಸೊಲ್ಯೂಷನಲ್ಲಿ ಡಿಪ್ ಮಾಡಿದ್ರೆ ಹೊರಗಡೆ ತಗೊಂಡಿದ್ರೆ ಹಿಂಗೆ ಇಟ್ಕೊಂಡು ನೋಡಿ, ಅದ್ರ ಮೇಲೆ ರಿಂಗ್ಸ್ ಕಾಣಿಸುತ್ತೆ ನಿಮಗೆ, ಕಲರ್ಫುಲ್ ರಿಂಗ್ಸ್ ಕಾಣಿಸುತ್ತೆ. ಕಲರ್ಫುಲ್ ಅಂತಂದರೆ ಯಾವುದು ಸರ್? ವಿಬ್ ಗಯಾರ್ ಕಲರ್ ಕಾಣಿಸುತ್ತೆ. ಇಫ್ ನಾಟ್ ಆಲ್ ದಿ ಕಲರ್ಸ್, ಅಟ್ಲೀಸ್ಟ್ ಸಮ್ ಪ್ರಾಮಿನೆಂಟ್ ಕಲರ್ಸ್ ಲೈಕ್ ರೆಡ್, ಆರೆಂಜ್, ಗ್ರೀನ್, ಬ್ಲೂ ಕಾಣಿಸುತ್ತೆ ನಿಮಗೆ. ಒಂದ್ಸತಿ ಹಿಂಗೆ ಡಿಪ್ ಮಾಡಿ ಹಿಂಗೆ ನೋಡಿ. ಆಮೇಲೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಮಗೆ ಗೊತ್ತಿಲ್ಲ ಅಥವಾ ಆಗ್ತಾ ಇಲ್ಲ ಅಂತಂದರೆ ವೆರಿ ಸಿಂಪಲ್. ಸೋಪ್ ಬಬ್ಬಲ್ ಉಫ್ ಅಂತ ಊದಿ ನೀವು ಸೋಪ್ ಬಬ್ಬಲ್ ಅಲ್ಲೆಲ್ಲ ಹೋಗಿ ಕೂತಿರುತ್ತೆ. ಬಬಲ್ ಮೇಲೆ ನೋಡಿ, ಇದೆಲ್ಲ ನೋಡಿರ್ತೀರ ನೀವು, ನಾಳೆ ಮಾಡೋ ನೆಸೆಸಿಟಿನೇ ಇಲ್ಲ, ಆಲ್ರೆಡಿ ನೋಡಿರ್ತೀರ. ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ತೋರಿಸಿದೆ ನಾನು. ಸೋಪ್ ಬಬಲ್ ಮೇಲೆ ನಿಮಗೆ ಕಲರ್ಸ್ ಕಾಣಿಸುತ್ತೆ, ವಿಬ್ ಗಯಾರ್ ಕಲರ್, ದಟ್ ಈಸ್ ಡ್ಯೂ ಟು ಇಂಟರ್ಫರೆನ್ಸ್. ಆಮೇಲೆ ಈ ಥರ ಡಿಪ್ ಮಾಡಿದಾಗ ಹೊರಗಡೆ ತೆಗೆದಾಗ ಕಾಣಿಸಲ್ಲ, ದಟ್ ಈಸ್ ಡ್ಯೂ ಟು ಇಂಟರ್ಫರೆನ್ಸ್. ಗೊತ್ತಾಯ್ತಾ? ಆಮೇಲೆ ರೋಡ್ ಮೇಲೆ ಆಯಿಲ್ ಸ್ಪಿಲ್ ಆಗಿದ್ರೆ, ಏನಾದರೂ ಯಾವ್ದಾದ್ರು ವೆಹಿಕಲಿನ ಆಕ್ಸಿಡೆಂಟ್ ಆಗಿಯೋ ಅಥವಾ ಆಯಿಲ್ ಲೀಕ್ ಆಗಿಯೋ ಏನೋ ಚೆಲ್ಲಿರುತ್ತೆ, ಅದ್ರ ಜೊತೆಗೆ ಮಳೆ ಬಂದಾಗ ನೀರು ಮಿಕ್ಸಪ್ ಆಗುತ್ತೆ, ಅದು ಸ್ವಲ್ಪ ಲೇಯರ್ ಒಂಥರ ಕಲರ್ ಕಾಣಿಸುತ್ತೆ. ಇದನ್ನು ಕೂಡ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆಲ್ ದೀಸ್ ಥಿಂಗ್ಸ್ ಆರ್ ಡ್ಯೂ ಟು ಇಂಟರ್ಫರೆನ್ಸ್. ಅದೇ ಸಿಡಿನಲ್ಲಿ ಬರ್ತಕ್ಕಂಥದ್ದು ಕಲರ್, ಇಟ್ ಈಸ್ ನಾಟ್ ಡ್ಯೂ ಟು ಇಂಟರ್ಫರೆನ್ಸ್. ಚಿಟ್ಟೆ ಮೇಲೆ ಬರ್ತಕ್ಕಂಥದ್ದು ಇಟ್ ಈಸ್ ನಾಟ್ ಡ್ಯೂ ಟು ಇಂಟರ್ಫರೆನ್ಸ್, ಇಟ್ ಈಸ್ ಆಕ್ಚುಲಿ ಡ್ಯೂ ಟು ಡಿಫ್ರಾಕ್ಷನ್, ಪೋಲರೈಸೇಷನ್. ಈ ಥರ ಎಲ್ಲ ಕಲರ್ಸ್ಗೂ ಇಂಟರ್ಫರೆನ್ಸೇ ಕಾರಣ ಅಲ್ಲ, ಎಲ್ಲ ಕಲರ್ಸ್ಗೂ ಡಿಸ್ಪರ್ಷನ್ನೇ ಕಾರಣ ಅಲ್ಲ. ಕಾಮನ್ ಬಿನ್ನಲ್ಲಿ ಬರ್ತಕ್ಕಂಥ ಕಲರ್ಗೆ ಇಂಟರ್ಫರೆನ್ಸ್ ಅಲ್ಲ ರೀಸನ್, ಇಟ್ ಈಸ್ ಡ್ಯೂ ಟು ಡಿಸ್ಪರ್ಷನ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸೊ ವೈಟ್ ಲೈಟಲ್ಲಿ ಎಲ್ಲ ಕಲರ್ಸು ಇದ್ದಾವೆ. ಆ ಕಲರ್ಸನ್ನು ವಿಂಗಡಿಸ್ಲಿಕ್ಕೆ, ಭಿನ್ನ ಮಾಡಲಿಕ್ಕೆ ಅಥವಾ ಸ್ಪ್ಲಿಟ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ಮೆಥಡನ್ನು ಉಪಯೋಗಿಸ್ತೀವಿ. ಪ್ರಿಸಮನ್ನು ಯೂಸ್ ಮಾಡ್ತೀವಿ, ಅಲ್ಲಿ ಸ್ಪ್ರೆಡ್ ಆಗುತ್ತೆ, ಡಿಸ್ಪರ್ಷನ್ ಆಗುತ್ತೆ. ಈಗ ಸೋಪ್ ಬಬಲ್ ಕತೆ ಹೇಳಿದೆ, ಅಲ್ಲಿ ಇಂಟರ್ಫರೆನ್ಸ್ ಆಗುತ್ತೆ. ಸರ್ ಹಂಗಾದ್ರೆ ಇಂಟರ್ಫರೆನ್ಸ್ ಅಂದರೆ ಏನು? ಸೊ ಐ ವಿಲ್ ಎಕ್ಸ್ಪ್ಲೈನ್ ಇಂಟರ್ಫರೆನ್ಸ್ ಇನ್ ಡೀಟೇಲ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ದೇರ್ ಆರ್ ಸಮ್ ಯೂಸ್ಫುಲ್ ಅಪ್ಲಿಕೇಶನ್ಸ್ ಆಫ್ ಇಂಟರ್ಫರೆನ್ಸ್. ವಿ ವಿಲ್ ಡಿಸ್ಕಸ್ ಆಲ್ ಆಫ್ ದೆಮ್ ಇನ್ ಡೀಟೇಲ್. ನನ್ನ ವಿಡಿಯೋಗಳು ಶಾರ್ಟ್ ಆಗೇ ಇರ್ತವೆ. ಕೆಲವರು ಸರ್ 1 ಶಾರ್ಟ್ ವೀಡಿಯೋ ಮಾಡಿ ಅಂತಾರೆ. ನನಗೆ ಆ 1 ಶಾರ್ಟ್ ವೀಡಿಯೋ ಅಂತಂದರೆ ಸ್ವಲ್ಪ ಲೆಂತಿ ಅನಿಸ್ಬಿಡುತ್ತೆ, ಆಮೇಲೆ ನಿಮಗೂ ಕಾನ್ಸಂಟ್ರೇಷನ್ನು ಇರೋದಿಲ್ಲ. ಸೊ ಪ್ಲೀಸ್ ಪರ್ಮಿಟ್ ಮೀ ಟು ಡೂ ಓನ್ಲಿ 20-25 ಮಿನಿಟ್ಸ್ ವೀಡಿಯೋ, ಮ್ಯಾಕ್ಸಿಮಮ್ 30 ಮಿನಿಟ್ಸ್ ವೀಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ವೀಡಿಯೋಸ್ನ ನೀವು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ ನಿಮ್ಮ ಸ್ನೇಹಿತರುಗಳಿಗೆಲ್ರಿಗೂ. CET ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀನಿ ಶಾರ್ಟ್ಲಿ. ಐ ವಿಲ್ ಸ್ಟಾರ್ಟ್ ದ CET ಕ್ಲಾಸಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್.